ಈ ನಾಡಿನ ಸಾಕ್ಷಿ ಪ್ರಜ್ಞೆ ದೇವನೂರು ಮಹಾದೇವ ಅವರು ಒಂದ್ ಮಾತು ಹೇಳ್ತಾರೆ, ಅಕ್ಷರ ಕಲಿತಿದ್ದಕ್ಕಾಗಿ ಹೆಚ್ಚೆಚ್ಚು ಚಿತ್ರಹಿಂಸೆಗೆ ಗುರಿಯಾದೆ ಅಂತ. ಇದನ್ನ ಇವತ್ತು ರಾಜಕೀಯಕ್ಕೆ ಅನ್ವಯಿಸಿದ್ದೇ ಆದ್ರೆ ನೊಂದೋರು, ಬಡವರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಹಸಿದೋರಿಗೆ ಕಾರ್ಯಕ್ರಮ ಕೊಟ್ಟದ್ದಕ್ಕಾಗಿಯೇ ಹೆಜ್ಜೆ ಹೆಜ್ಜೆಗೂ ಅಪಪ್ರಚಾರಕ್ಕೆ ಪಟ್ಟಭದ್ರರ ದುಷ್ಟ ಕೋಪಕ್ಕೆ ಗುರಿಯಾದವರು ಅಂತಂದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಅನ್ಸುತ್ತೆ. ಬಿಜೆಪಿ, ಆರ್ಎಸ್ಎಸ್, ಜೆಡಿಎಸ್, ಕಾಂಗ್ರೆಸ್ ಒಳಗಿನವರು ಸೇರ್ಕೊಂಡು ಕೂಟ ರಚನೆ ಮಾಡಿಕೊಂಡು ಕೆಡ್ಡಾ ತೊಡ್ಕೊಂಡು ಕುಂತವ್ರೆ. ಸಿದ್ದರಾಮಯ್ಯ ಹೆಂಗಾದ್ರೂ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ವಿರೋಧಿಗಳು ಕಾಯ್ತಾ ಇದ್ದಾರೆ. ಅವ್ರನ್ನ ನಾನು ಕೇಳ್ತೀನಿ, ದೇವರಾಜ್ ಅರಸು ಅವರನ್ನ ಬಿಟ್ರೆ 5 ವರ್ಷ ಸ್ಥಿರ ಸರ್ಕಾರ ಕೊಟ್ಟ ಸಿದ್ದರಾಮಯ್ಯ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಇಳಿಸಲು ಕೆಡ್ಡಾ ತೋಡ್ತಿದಾರ? ಇಲ್ಲ ತನ್ನ ಇಡೀ ಆಡಳಿತ ಉದ್ದಕ್ಕೂ ಬರೀ ಜನಪರ, ಮಹಿಳೆಯರ ಪರ, ಬಡವರ ಪರ, ಶೋಷಿತರ ಪರ, ಹಿಂದುಳಿದವರ ಪರ ಕಾರ್ಯಕ್ರಮ ಕೊಟ್ಟು ಖ್ಯಾತಿ ಪಡೆದ್ರಲ್ಲ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಿದ್ದೀರಾ? ಇಲ್ಲ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಿ ಮಾದರಿಯಾದ್ರಲ್ಲ ಸಿದ್ದರಾಮಯ್ಯ, ಅದಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಾನ? ಅಥವಾ ಸಮಾಜವಾದಿ ಸಿದ್ಧಾಂತದಿಂದ ಬಂದು ಸಾಮಾಜಿಕ ನ್ಯಾಯ ಪರಿಪಾಲನೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ? ಅಥವಾ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಓಟು ಕೇಳಿಲ್ವಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ? ಇಲ್ಲ ಮೇಲ್ವರ್ಗದವರಿಗೆ ಗೊಡ್ಡು ಸಲಾಂ ಹೊಡೆದು ಜಿ ಹುಜೂರ್ ಅಂತ ರಾಜಕಾರಣ ಮಾಡ್ಲಿಲ್ವಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ? ಕೊಟ್ಟ ಅಷ್ಟೂ ಗ್ಯಾರಂಟಿಗಳನ್ನ ಈಡೇರಿಸಿ ನುಡಿದಂತೆ ನಡೆದ್ರಲ್ಲ ಸಿದ್ದರಾಮಯ್ಯ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ? ಇಲ್ಲ ಅಖಂಡ ಕರ್ನಾಟಕದ ಬಡವರ ಪ್ರತಿನಿಧಿಯಾಗಿ ನಂಬರ್ 1 ಮುಖ್ಯಮಂತ್ರಿ ಅನ್ಸ್ಕೊಂಡ್ರಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ ಹೇಳಿ? ಮೊದಲ ಬಾರಿಗೆ 13 ಮೇ 2023ರಂದು ಬಸವಣ್ಣ ಜಯಂತಿ ದಿವಸನೇ ಅಧಿಕಾರ ವಹಿಸಿಕೊಂಡ್ರು. ಅನ್ನಭಾಗ್ಯದ ಮೂಲಕ ಹಸಿವು ಮುಕ್ತ ಕರ್ನಾಟಕದ ಕನಸು ಕಂಡ್ರಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ? ಅಥವಾ ಗುಡಿಸಲು ಮುಕ್ತ ರಾಜ್ಯಕ್ಕೆ ಮುನ್ನುಡಿ ಬರೆದು ಕೆಂಪೇಗೌಡ ಜಯಂತಿ ಆರಂಭ ಮಾಡಿದ್ರಲ್ಲ, ಅದಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾ? ಹೇಳಿ, ಅದ್ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ದೀರಿ? ಸೌಹಾರ್ದ ಕರ್ನಾಟಕದ ಮಹಾಜನರೇ, ನಿಮ್ಗಳ ತಲೆ ಕಾಯ್ದವನ ನೀವು ತಲೆ ಕಾಯುವ ಸಮಯ ಈಗ ಬಂದಿದೆ. ಅನ್ನ ಕೊಟ್ಟು ನಿಮ್ಮ ಹೊಟ್ಟೆನ ತನ್ನೆಗಿಟ್ಟೋರ್ಬೇಕಾ ಅಥವಾ ಜನಗಳ ಮಧ್ಯೆ ಕಿಚ್ಚು ಹಚ್ಚಿ ಕೊಳ್ಳಿ ಇಟ್ಟೋರ್ಬೇಕಾ? ನೀವೇ ನಿರ್ಧಾರ ಮಾಡಿ. ಬನ್ನಿ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಸರ್ವ ಜನಾಂಗದವರನ್ನ ಕಾಯುವ ನಾಯಕನನ್ನ ಉಳಿಸಿಕೊಳ್ಳೋಣ.